ಕೃಷ್ಣಂಗೆ ಚಳಿ ಆಗತ್ತಾ? ಓಹೋ ಪಾಪ ಕೃಷ್ಣ, ಮಳೆ ಬರುತ್ತೆ ಅಂತ ಹೊತ್ಸ್ಕೊಂಡು ಮಲ್ಕೊಂಡಿದ್ದಾನೆ. ಮುದ್ದು ಕೃಷ್ಣ ಚುಕ್. ಎದ್ದಿದ್ದಾರಾ ಇವರಿಬ್ರು? ಹಾಂ ಹೇಳ್ಸೋಣ. ಬಕೆಟ್ ನೀರು ಬೇಕಾ, ಚೊಮ್ ನೀರು ಬೇಕಾ? ಹಾಂ ಯಾವುದು ಬೇಡವಾ? ಎದ್ದೇಳಿ ಎದ್ದೇಳಿ ಎದ್ದೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವರಿದಾರಲ್ಲ ಎಲ್ಲೋದ್ರು. ಹೇಳಿ ಹೇಳಿ. ಎಡಪ್. ಯಾರಿದು ಹೀಗೆ ಕೂತಿರೋದು? ಮಾಮಿ ನೋಡಾಯ್ತಾ? ಹಾಂ, ಫೋಲ್ಡ್ ಫೋಲ್ಡ್ ಫೋಲ್ಡ್. ಎತ್ತಕ್ಕೆ ಶಕ್ತಿ ಇಲ್ಲ ಇಲ್ಲಿ. ಅವಳು ನೋಡು ಗುಮ್ಮ ಆಗ್ಬಿಟ್ಟಿದ್ದಾಳೆ. ಅಲ್ಲೋಡು 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 ಗುಮ್ಮ. ಇವಾಗ ಡನ್. ಮೌತ್ ವಾಶ್ ಮಾಡ್ಕೊಂಡು ಬನ್ನಿ. ಹಾಲು ಕೊಡ್ತೀನಿ. ಹೋಗಿ ಹೋಗಿ ಹೋಗಿ. ಏನೋ ಮಾಡ್ತೀನಿ, ಹೋಗು ಈಗ ಬೇಗ. ಯಾರಿದು ಕಳ್ರು? ತಿನ್ಬಿಟ್ಟು ಇಲ್ಲ ಇಡೋದಾ? ಯಾವಾಗ ತಿಂದಿರೋದು? ಎತ್ಕೊ ಬಂದ್ಬಿಟ್ಟಾರೆ. ಯಾರದು ಕಳ್ರು? ಶಶಿಕಾ. ನನಗ್ ಒಂದ್ ಪೀಸು ಕೊಟ್ಟಿಲ್ಲ ಇವಳು. ಪಾಪ ಎತ್ಕೊಂಡ್ಬಿಟ್ಲು. ಏನ್ ಮಾಡೋದು? ಅವನಿಗೆ ಒಂದ್ 2 ಪೀಸ್ ಕೊಟ್ಟೆ, ನಿಮ್ಗೆ 2 ಪೀಸ್ ಕೊಟ್ಟೆ, ನಾನು 1 ಪೀಸ್ ತಿಂದೆ. ಅಪ್ಪಂಗೆ 4 ಪೀಸ್ ಇಟ್ಟಿದ್ದೆ. ಐರನ್ ಬಾಕ್ಸ್ ಬೇಕಾ ಯಾರಿಗಾದ್ರೂ? ತಗೊಳ್ಳಿ, ನಿಮ್ ಬಟ್ಟೆಗಳನ್ನ ಐರನ್ ಮಾಡ್ಕೊಳ್ಳಿ. ಯಶಿಕಾ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಟೇಬಲ್. ವಾವ್. ಟೈಮರ್, ಡೈಸ್, ಕ್ಯಾಟ್ ಆ್ಯಂಡ್ ಡಿಯರ್ ಫ್ರೆಂಡ್ಸ್. ಓಕೆ, ಇದು ಚೆನ್ನಾಗಿದೆ. ಫೈಲ್ ಸ್ಟಿಕ್ಗೆ ಬಟರ್ಫ್ಲೈ. ಬಟರ್ಫ್ಲೈ ಯಾವುದು? ಕ್ಲಿಪ್ದಲ್ವಾ? ಇವ್ನು ನೋಡಿ ಟಾಮ್ ಬಾಯ್ ಹೇಗಿದ್ದಾನೆ. ಓಹೋ, ಶೆಫು. ನೋಡಿ ಹೈಬಿಸ್ಕಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಯಶಿಕಾ? ಓ, ಬಡ್ ಆಗಿದೆ ಇಲ್ಲಿ. ಓಹೋ, ತುಂಬೆ ಹೂವು. ಯಶಿಕಾ, ಈ ಹೂವು ತೆಗಿಯೋಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ಲ. ಚೆನ್ನಾಗಿ ಕಾಣ್ತಾ ಇದೆ. ಈ ವೀಡ್ ತೆಗಿಯೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಲ್ಲ ಹೊಡಿದ, ಉಸ್ಕೊಂಡಿದೆ. ಅದು ಸೀಡ್ ಹಾಕಿದ್ನಲ್ಲ, ಅದು ಬಿಟ್ಟಿದೆ. ಸೊ ಇದು ಉಸ್ಕೊಂಡಿದೆ. ಇವ್ರು ನೋಡಿ, ಇವರು ಉದ್ದ ಜಡೆ ಥರ ಇದೆ. ರಬ್ಬನ್ಸ್. ಇವರು ಉಸ್ಕೊಂಡಿದ್ದಾರೆ. ಈ ರೋಸ್ ಬಿಡ್ತಾನೆ ಇಲ್ಲ. ರೋಸ್ ಮಾತ್ರ ಇದೆ, ರೋಸ್ ಗಿಡ ಮಾತ್ರ ಇದೆ. ಒಂದು ಹೂವು ಬಿಟ್ಟಿಲ್ಲ ನೋಡು. ಕೊಕ್ಕೋ ಪೀಟ್ ಹಾಕ್ಬೇಕು ಎಲ್ಲ ಅದಕ್ಕೆ. ಪಪಾಯ, ಪಪಾಯ ಯಾವಾಗ ಬಿಡೋದು? ಪಪಾಯ 2 ಇಯರ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ವೈಟ್. ಇದನ್ನ ಹೆಣ್ಮಕ್ಳಿಗೆ ಹಾಗೆ ತಿಂದರೆ ತುಂಬ ಒಳ್ಳೇದು. ಒಳ್ಳೇದು. ಇದಕ್ಕೆ ಎಲೆ ಎಲ್ಲ ಉದ್ರೋಗಿ ಎಷ್ಟು ಉದ್ದ ಚಿಕ್ಕರು ಇದೆ ಅಲ್ಲ ಶಿಕಾಯ್ದು. ಇದು ಸೂಪರ್. ಇಲ್ಲ ನೋಡು, ತಂತಿ ಮೇಲೆ ಹರ್ಕೊಂಡು ಹೋಗ್ತಿದೆ. ಅಮೃತ ಬಳ್ಳಿ ಎಲ್ಲ ಹಾಕಿದ್ಯಾ? ಇದ್ರೊಳಗಿದ್ಯಾ? ಓಕೆ, ನೋಡೋಣ ಬರುತ್ತಾ ಇಲ್ಲ. ಇದು ನನ್ನ ಫೇವ್ರೆಟ್ ಪ್ಲಾಂಟ್ ಅಲ್ವಾ? ಈ ಎಲ್ಲ ಒಣಗೋಗಿತ್ತು ಶಿಕಾಯ್ದು ನೋಡು. ಚೆನ್ನಾಗಿ ಸಿಗ್ಬಿಡ್ತಾ ಇದೆ. ಥ್ಯಾಂಕ್ ಯು.
ಅದು ವೈಟ್ ಕಲರ್ ಫ್ಲವರ್ ಬಿಡುತ್ತಲ್ಲ, ಅದು ಹೆಸರು ಗೊತ್ತಿಲ್ಲ ನನಗೆ, ಒಟ್ನಲ್ಲಿ ಬಿಡುತ್ತೆ. ಐರನ್ ಕ್ಲಾತ್ಸ್ ಹಾಕೊಂಡ್ರೆ ಎಷ್ಟು ಫ್ರೆಶ್ ಅನಿಸುತ್ತೆ ಅಲ್ವಾ. ಸೊ ಐರನ್ ಮಾಡಿರೋ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ. ಈಗ ಮಕ್ಕಳಿಗೆ ಹಾಲು ಕೊಡ್ತಾ ಇದ್ದೀನಿ. ಒಬ್ಬರು ಹಾರ್ಲಿಕ್ಸು, ಒಬ್ಬರು ಬಾದಾಮ್ ಮಾಲ್ಟು. ಒಂದು ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ಅದು ಹಾಲು ಸ್ವಲ್ಪ ಚೆಲ್ಲೋಯ್ತು. ಇವತ್ತಂತೂ ತುಂಬ ಹೆಕ್ಟಿಕ್ ಆಗಿತ್ತು ನಂದು ದಿನ. ಸುಸ್ತಾಗೋಯ್ತು ಇವತ್ತಂತೂ ಸಂಜೆ ಅಷ್ಟೊತ್ತಿಗೆ. ಅವ್ರಿಗೆ ಗೊತ್ತಿಲ್ಲದೆ ನಾನು ಅರಿಶಿನ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಈಗ ನನ್ನ ಮಗಂದು ಸ್ನಾನ ಎಲ್ಲ ಆಯಿತು, ಮಾವಿನ ಹಣ್ಣು ತಿಂತಾ ಇದ್ದಾನೆ. ಸೊ ಖಾಲಿ ಹೊಟ್ಟೆಲಿ ಹಣ್ಣು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕೆ ಬೆಳಗ್ಗೆ ಹೊತ್ತು ಯಾವುದಾದ್ರೂ ಒಂದು ಫ್ರೂಟ್ ಕೊಟ್ಬಿಡ್ತಾ ಇದ್ದೀನಿ. ಈಗ ಮುಂಚೆ ಅಷ್ಟು ಕೊಡ್ತಾ ಇರಲಿಲ್ಲ, ಈಗ ಬೆಳಗ್ಗೆನೇ ಕೊಟ್ಬಿಡ್ತೀನಿ ಒಂದೊಂದು ಹಣ್ಣು. ಯಾವುದಿರುತ್ತೆ ಅದು, ಪಪ್ಪಾಯ, ಮ್ಯಾಂಗೋ, ವಾಟರ್ಮೆಲನ್ ಯಾವುದಾದ್ರೂ ಸರಿ, ಒಂದನ್ನು ಕೊಡ್ತೀನಿ. ನೆಕ್ಸ್ಟು ಕಾಳನ್ನ ಬಿಡಿಸ್ಕೋಬೇಕಿತ್ತು. ಸೊ ಕಾಳು ಬಿಡಿಸ್ತಾ ಇದ್ದೆ. ತರಣಿಕಾಳು ಅಂತ ಹೇಳ್ತಾರೆ, ಬೇರೆ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ನಾವು ತರಣಿಕಾಳು ಅಂತ ಹೇಳ್ತೀವಿ. ಇದರಲ್ಲಿ ಗೊಜ್ಜು, ಸಾಂಬಾರು ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ವಾಂಗಿಬಾತಿಗೆ ಬೇಕಿತ್ತು, ಸ್ವಲ್ಪ ನಾನು ಬಿಡಿಸ್ಕೊಂಡೆ, ಆಮೇಲೆ ನನ್ನ ಮಗಳು ಬಿಡಿಸ್ಕೊಡ್ತಾ ಇದ್ಲು. ಫಸ್ಟು ನಂಗೆ ಅರ್ಜೆಂಟಿಗೆ ಎಷ್ಟಿತ್ತು ಅಷ್ಟನ್ನು ನಾನು ಬಿಡಿಸ್ಕೊಂಡೆ. ಮನೆಯೆಲ್ಲ ಕ್ಲೀನ್ ಆಗಿತ್ತು ಆಲ್ರೆಡಿ. ಹೇಗಿದ್ದೀರಾ ಎಲ್ಲರೂ ಸೇಫಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ಸೇಫಾಗಿದ್ದೀವಿ. ಸೊ ಅಗತ್ಯಕ್ಕಿಂತ ಜಾಸ್ತಿ ಹೊರಗಡೆ ಹೋಗೋದು ಬೇಡ. ಇವಾಗ ಯೂಶ್ವಲಿ ನಾವು ವಾಂಗಿಬಾತ್ ಅಂತ ಅಂದರೆ ಗೊಜ್ಜು ಮಾಡಿ, ಅನ್ನ ಮಾಡಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ಅಲ್ವಾ. ಸೊ ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟೊಂದು ಬೆಳಕು ಬರ್ತಾ ಇದೆ. ಕ್ಲೋಸ್ ಮಾಡ್ಕೊಳ. ನಾನು ಒಂಚೂರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಇನ್ನು ಸ್ನಾನ ಎಲ್ಲ ಆಗಿಲ್ಲ, ಯಾಕೆ ಅಂದರೆ ಅಲ್ಲಿ ನಮ್ಮದೊಂದು ರ್ಯಾಟ್ ಮನೆ ಇದೆ. ಆ ರ್ಯಾಟ್ ಮನೆ ಹತ್ರ ಡೀಪ್ ಕ್ಲೀನ್ ಮಾಡೋಣ ಅಂತ ಅಲ್ಲಿ ಕ್ಲೀನ್ ಮಾಡಬೇಕು. ಅಲ್ಲಿ ಕ್ಲೀನ್ ಮಾಡಬೇಕಂದ್ರೆ ನಾನು ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡಿದ್ರೆ ನಾನು ಪುನಃ ಸ್ನಾನ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಫಸ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ನಾನು ವಾಂಗಿಬಾತ್ ಹೇಗೆ ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಅಷ್ಟೇ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ಮಾಡಿದ್ರೆ ಅದಕ್ಕಿಂತ ಒಂಚೂರು ಡಬಲ್ ಜಾಸ್ತಿನೇ ಹೋಗುತ್ತೆ. ಸೊ ಲೆಟ್ಸ್ ಟ್ರೈ ದಿಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದಂತೂ. ಈಗ ಯೂಶ್ವಲಿ ನಾವು ಪಲಾವ್ಗೆ ಏನೇನು ಹಾಕೋತೀವಿ, ಬಾತ್, ಪಲಾವ್, ವಾಟೆವರ್, ಅದಕ್ಕೆ ಏನೇನು ಹಾಕೋತೀವಿ ಅದನ್ನೇ ಹಾಕೋಬೇಕು. ಆದರೆ ಇದು ಕುಕ್ಕರಲ್ಲಿ ಮಾಡೋದು ಅಷ್ಟೇ, ಹೊಂದಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನಾರ್ಮಲ್ ವಾಂಗಿಬಾತ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಮಸಾಲೆ ಎಲ್ಲ ಹಾಕಾಯಿತು. ನಾನು ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಬೇಕು. ನೆಕ್ಸ್ಟು ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ತರಣಿಕಾಳು ಬಿಡಿಸಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಬಟಾಣಿ, ತರಣಿಕಾಳು, ಅವರೆಕಾಳು ಯಾವುದಾದ್ರೂ ಹಾಕೋಬೋದು. ಕಾಳು ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ. ಈಗ ಇನ್ನೊಂದು ಕಡೆ ಪಾತ್ರೆಯಲ್ಲಿ ನಾನು ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. 1:2 ಪ್ರಪೋರ್ಷನಲ್ ಅಲ್ವಾ. ಸೊ ಅಕ್ಕಿಗೆ 2 ಪಟ್ಟು ನೀರು ಇಟ್ಟು ನಾನು ಬಿಸಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಕ್ಯಾಶು ಹಾಕಿದ್ದೀನಿ. ಸೊ ಅದನ್ನು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೆ. ಇದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಪುದೀನ, ಮೆಂತ್ಯ ಅದನ್ನು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಇದು, ಇಷ್ಟ. ನಮ್ಮ ಮಾವಂಗೆ ಗೊಜ್ಜಿಗಿಂತ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದೆಲ್ಲ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಬದನೆಕಾಯಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಟ್ಬಿಟ್ರೆ ಅದು ಕಂದು ಬಣ್ಣಕ್ಕೆ ಬಂದುಬಿಡತ್ತೆ. ಸೊ ಅದಕ್ಕೆ ನೀರಲ್ಲಿ ಹಾಕಿಡೋದು.
ಇದನ್ನು ಮಕ್ಕಳು ಕಚ್ಬಿಟ್ರಂತೂ ಹಲ್ಲು ಒಂಥರ ಆಗಿಬಿಡುತ್ತೆ ಬ್ರೌನ್ಗೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ನಾನು ಟೊಮ್ಯಾಟೊ ಕೂಡ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಟೊಮ್ಯಾಟೊ ಕಟ್ ಮಾಡ್ತಾ ಇದ್ದೀನಲ್ಲ, ಸೊ ಬದನೆಕಾಯಿ ಅದು ಕಂದು ಬಣ್ಣಕ್ಕೆ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಸ್ವಲ್ಪ ಹಾಕಬೇಕು. ನಾನು ಯಾವಾಗಲೂ ಅಷ್ಟೇ ನೆನಪಿಸ್ಕೊಂಡು ಉಪ್ಪು ಹಾಕ್ತೀನಿ, ಉಪ್ಪು ಹಾಕಬೇಕಾದ್ರೆಲ್ಲ. ಈಗ ಉಪ್ಪು ಹಾಕಿ ಬಾಡಿಸಿದಾಯಿತು. ನೆಕ್ಸ್ಟು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಉಪ್ಪು ಹಾಕಿದ ತಕ್ಷಣ ಇದನ್ನು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೆಕ್ಸ್ಟು ವಾಂಗಿಬಾತ್ ಪೌಡರ್. ನೀವು ಮನೇಲಿ ಮಾಡಿರೋದಾದರೂ ಸರಿ, ಹೊರಗಡೆಯಿಂದ ತಂದಿರೋದಾದರೂ ಸರಿ, ವಾಂಗಿಬಾತ್ ಪೌಡರ್ ಹಾಕ್ಕೋಬೇಕು. ಪೌಡರ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ನೀರು ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡೆ, ಹೊಂದಿಸ್ಕೊಂಡೆ. ಈಗ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅಕ್ಕಿನೂ ಕೂಡ ಹಾಕ್ತಾಯಿದ್ದೀನಿ. ಈಗ ನಾನು ಯಾವಾಗಲೂ ಹೇಳ್ದಂಗೆ ಅನ್ನ ಮಳ್ಳದ ಮೇಲೇ ಕುಕ್ಕರ್ದು ಲಿಡ್ ಹಾಕ್ಕೊಂಡ್ರೆ ಅದು ಎಲ್ಲ ಕಡೆ ಈವನ್ನಾಗಿ ಆಗುತ್ತೆ. ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಅದು ಮೇಲೆ ಮಸಾಲ ಕೆಳಗಡೆ ಅನ್ನ ಆ ಥರ ಆಗಿಬಿಡತ್ತೆ. ಸೊ ಇದು ಸ್ವಲ್ಪ ಕುದಿಬೇಕು. ನೋಡಿ ಇವಾಗ ಚೆನ್ನಾಗಿ ಮಳ್ತಾ ಇದೆ ಅದು. ಸೊ ಇನ್ನೊಂದು ಸ್ವಲ್ಪ ಹೊಂದ್ಕೊಂಡಂಗೆ ಆದಮೇಲೆ ನಾವು ಲಿಡ್ ಕವರ್ ಮಾಡ್ಕೋಬೇಕು. ಹಿಂಗಾದರೆ ಸಾಫ್ಟಾಗೂ ಆಗುತ್ತೆ ಅನ್ನ. ಸೊ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ನನಗೆ, ಅದಕ್ಕೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಅನ್ನ ಹೊಂದ್ಕೊಂಡಂಗೆ ಆಗಿದೆ. ಸೊ ನಾನೀಗ ಲಿಡ್ ಕವರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನ ಅಲ್ಲ. ಇದು ನಾನು ಮಿಕ್ಸು ಮಾಡಿಲ್ಲ, ಏನೂ ಇಲ್ಲ. ಸೊ ಕುಕ್ಕರಿಂದ ತೆಗ್ದು ಹಾಗೆ ತೋರಿಸ್ತಾ ಇರೋದು, ಆಗಾಗತ್ತೆ ಅಂತ ಹೇಳಿ. ಅಡುಗೆ ಕೆಲಸ ಎಲ್ಲ ಆಯಿತು. ಸೊ ಅಡುಗೆ ಮನೆ ಹಾಗೆ ನಾನು ಒರೆಸ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ಥರ ಒರೆಸಿದ್ರೆ ಅಡುಗೆ ಮನೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಫ್ರೆಶ್ ಆಗಿ. ಡೈಲಿ ಮಾಪಿಂಗ್ ಯಶಿಕಾ ಮಾಡ್ತಾಳೆ ಅಲ್ವಾ, ಅವಾಗ ನಾನು ಮಾಡ್ಕೋತೀನಿ. ಇಲ್ಲಾಂದರೆ ಕಾಲು ಸ್ವಲ್ಪ ಅಂಟಿಸ್ದಂಗೆ ಆಗುತ್ತೆ, ಅದು ನನಗೆ ಇಷ್ಟ ಇಲ್ಲ. ಇದಕ್ಕೆ ಸ್ವಲ್ಪ ಸೋಪಿನ ಪುಡಿ ಹಾಕ್ಕೊಂಡು ಮಾಡಿದ್ರೆ ಇದು ಚೆನ್ನಾಗಾಗತ್ತೆ. ನೆಲ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಫ್ರೆಶ್ ಆಗಿ. ಹಾಗೆ ಫ್ರಿಜ್ಜು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆಗಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ತುಂಬ ಬರ್ಡನ್ ಅನಿಸಲ್ಲ ನಮಗೆ. ಸೊ ಇದು ನೋಡಿ ಐಸ್ ಪ್ಯಾಕು, ಯಾವಾಗಾದರೂ ಪೇಯ್ನ್ ಇದ್ದಾಗ ಅದನ್ನು ಹಾಕ್ಕೊತೀವಿ. ದೆನ್ ಎಲ್ಲ ಕ್ಲೀನ್ ಆಗಿದೆ. ಕ್ಲೀನ್ ಎಲ್ಲ ಆದಮೇಲೆ ನಮ್ಮ ಅಡುಗೆ ಮನೆ ಹೀಗೆ ಕಾಣುತ್ತೆ. ಸೊ ಅವನ್ನು ಮತ್ತು ಟೋಸ್ಟರು, ಕ್ಲೀನ್ ಕಿಚನ್ನ ಎಷ್ಟು ಇನ್ಸ್ಪೈರ್ ಮಾಡುತ್ತೆ ಅಲ್ವಾ ನಮಗೆ ಕುಕ್ಕಿಂಗ್ಗೆ. ಆಲ್ರೆಡಿ ಅಡುಗೆ ಎಲ್ಲ ಆಗಿದೆ. ಸೊ ಇಲ್ಲೊಂದು ಪ್ಲಗ್ ಪಾಯಿಂಟ್ ಫುಲ್ ಕ್ಲೀನ್ಡ್. ಹಿಂಗೆ ಕ್ಲೀನಾಗಿದ್ದರೆ ಖುಷಿಯಾಗಿ ಅಡುಗೆ ಮಾಡ್ಬೋದು. ಇಲ್ಲೆಲ್ಲ ಫ್ರೂಟ್ಸು, ಉಪ್ಪು, ಸಕ್ಕರೆ ಎಲ್ಲ ಒಂದೇ ಕಡೆ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಪಾತ್ರೆಗಳು ಅಷ್ಟೇ ಇಟ್ಕೊಂಡಿರೋದು, ತುಂಬ ಅಂತ ಏನೂ ಇಟ್ಕೊಂಡಿಲ್ಲ. ಮೇಲೆಲ್ಲ ಪೌಡರ್ಸ್ಗಳು, ಹಿಟ್ಟುಗಳು, ಹಸಿಟ್ಟು ಅದನ್ನೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಇಡ್ಲಿ ಪಾತ್ರೆ ಮತ್ತು ಸಾಂಬಾರ್ಗೆ ಅದು ಇದು ಮಾಡೋದೆಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನಾವು ಎಕ್ಸ್ಟ್ರಾ ಸ್ಟೋರ್ ಮಾಡ್ಕೊಳ್ಳೋದನ್ನು ಇಟ್ಕೊಂಡಿದ್ದೀವಿ. ನಾನು ರ್ಯಾಟ್ ಮನೆ ಕ್ಲೀನ್ ಮಾಡಬೇಕು ಅನ್ನಲ್ಲ, ಇದೇ ಆ ರ್ಯಾಟ್ ಮನೆ. ಇದಕ್ಕೇನಕ್ಕೆ ರ್ಯಾಟ್ ಮನೆ ಅಂತ ಬಂತು ಗೊತ್ತಾ? ಇಲ್ಲಿ ಮನುಷ್ಯರಿಗಿಂತ ರ್ಯಾಟ್ಗಳೇ ತುಂಬ ಇದೆ. ಸೊ ಅದಕ್ಕೆ ನನ್ನ ಮಗ ಸ್ಟಾರ್ಟಿಂಗ್ ಅದನ್ನು ಅಲ್ಲಿ ರ್ಯಾಟ್ಗಳಿತ್ತು ಅಂತ ಅದನ್ನು ರ್ಯಾಟ್ ಮನೆ ಅಂತ ಇದ್ದ. ಸೊ ಅದು ಹಾಗೇ ಕಂಟಿನ್ಯೂ ಆಗೋಯ್ತು. ಸೊ ಅಲ್ಲೆಲ್ಲ ನಮ್ಮ ಸೈಕಲ್ ಸ್ಟ್ಯಾಂಡ್ಗಳಿರುತ್ತೆ, ಸೈಕಲ್ ಸ್ಟ್ಯಾಂಡ್ ಅಂತಲೇ ಹೇಳ್ತಾರೆ ಇವಾಗ. ಅದನ್ನೆಲ್ಲ ನಾನು ಈಗ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ.
ಇಲ್ಲಿ ತುಂಬ ರ್ಯಾಟ್ಸ್ ಇದೆ. ನಮ್ಮ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಹಳೆ ಮನೆಗಳಲ್ವಾ, ಸೊ ಅದಕ್ಕೆ ಬಂದ್ಬಿಡುತ್ತೆ ಇಲಿಗಳು. ತುಂಬ ಏನು ತೆಗಿಯೋಕ್ಕೆ ಹೋಗಿಲ್ಲ, ಆಗಲೇ ನಾನು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಸೊ ಅದಕ್ಕೇ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡು ಬಂದೆ. ಸೊ ಅಲ್ಲಿರೋದು ಸ್ವಲ್ಪ ಸರ್ಕನ್ನೆಲ್ಲ ತೆಗ್ದಾಕ್ಬಿಟ್ಟೆ. ನಾವೇನು ಕಾಯ್ದು ಅದು ಇದು ಎಲ್ಲ ವೇಸ್ಟ್ ಇಟ್ಟಿರ್ತೀವಲ್ಲ, ಬಾಕ್ಸ್ಗಳು ಅದು ಎಲ್ಲ, ಸೊ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಪುನಃ ಸೈಕಲ್ನೆಲ್ಲ ಅದೇ ಜಾಗಕ್ಕೆ ನಿಲ್ಲಿಸಿ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡೆ. ಇದು ಮಾಪ್ಗಳೇ ಇಡೋಕ್ಕೆ ಒಂದು ಜಾಗ ಮಾಡ್ಕೊಂಡ್ಬಿಟ್ಟೆ ನಾನು. ಓವರಾಲ್ 3 ಮಾಪ್ಗಳಿದೆ. ಅದು ಒಂದು ಕೆಲ್ಸಕ್ಕೆ ಬರ್ತಾಯಿದೆ ಈಗ ಸದ್ಯಕ್ಕೆ ನನಗೆ. ಸೊ ಹೀಗಿದೆ ನಮ್ಮ ರ್ಯಾಕ್ ಮನೆ. ಸೊ ಇಲ್ಲೊಂದು ರ್ಯಾಕ್, ಇಲ್ಲಿ ಮೇಲ್ಗಡೆ ಎಲ್ಲ ಡೈಸಿ ಇದು ಮತ್ತು ಸೋಪಿನ ಪುಡಿ, ಡೈಸಿ ಟವರ್. ಸಮರ್ಥ್ ಒಂದು ಹೊಸ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾನೆ. ಸೊ ಅದು ಹೇಗಿದೆ ಅದರದ್ದು ಎಲ್ಲ ಆಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಒಂದು ಬಿಗ್ ಫ್ಯಾಟ್ ಥಮ್ಸ್ ಅಪ್ ಕೊಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನಾದ್ರು ಸಜೆಸ್ಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಬಿ ಸೇಫ್, ಸಿ ಯು ಸೂನ್.